ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ಒಳ್ಳೆ ರೆಸಿಪಿ ಮಾಡಿದ್ದೀನಿ ನೋಡಿ. ಬಿಳಿ ಬಿಳಿಯಾಗಿ ಹತ್ತಿಯಂತೆ ಮೆದುವಾದ ಬಿಳಿ ಬಿಳಿ ದೋಸೆ ಮಾಡಿದ್ದೀನಿ. ಇದನ್ನು ಹೇಗೆ ಮಾಡೋದು ಅಂತ ನೋಡುವ ಬನ್ನಿ. ಎಲ್ಲರಿಗೂ ಇಷ್ಟ ಆಗೇ ಆಗ್ತದೆ. ಇಲ್ಲಿ ನೋಡಿ, ನಾನು 2 ಲೋಟ ಅಕ್ಕಿಯನ್ನು ಬೆಳಿಗ್ಗೆ ನೀರಿಗೆ ಹಾಕಿ ನೆನೆಸಿಟ್ಟಿದ್ದೀನಿ. ಇದನ್ನು 2 ರಿಂದ 3 ಸತಿ ವಾಶ್ ಮಾಡಿ ನೆನೆಸಿಟ್ಟಿದೆ. ನೋಡಿ, ಇದಿಷ್ಟು ನೀರು ಬಿಳಿ ಬಿಳಿಯೇ ಉಂಟು. ಅದ್ರ ಸಹ ಇದನ್ನು ತೊಳೆದು ನೀರು ತೊಗೊಂಡು ಬರುವ. ನೋಡಿ, ಇದನ್ನು ತೆಗೆದು ತೊಗೊಂಡು ಬಂದಿದ್ದೀನಿ. ನೋಡಿ, ಈಗ ಇದಕ್ಕೆ ಎಂತೆಲ್ಲ ಹಾಕೋದು ಅಂತ ನೋಡುವ. ನೋಡಿ, ನಾನು ಒಂದು ಅರ್ಧ ಭಾಗ ತೆಂಗಿನಕಾಯಿ ತೊಗೊಂಡಿದ್ದೀನಿ. ಅದ್ರ ಹಿಂದುಗಡೆ ಕಪ್ಪು ಇರ್ತದಲ್ಲ, ಅದನ್ನು ತೆಗಿಬೇಕು. ನಮಗೆ ವೈಟ್ ಕಲರ್ದು ಬೇಕು, ಹಿಟ್ಟು ಬೇಕು, ವೈಟ್ ಕಲರ್. ಅದಕ್ಕೆ ಅದನ್ನು ಬಿಳಿದೆಲ್ಲ ತೆಗೆದು ಬಿಳಿ ಮಾತ್ರ ಇಟ್ಕೊಂಡಿದ್ದೀನಿ, ಕಪ್ಪು ತೆಗೆದಿದ್ದೀನಿ. ನೋಡಿ, ಇದನ್ನು ಈಗ ಮಿಕ್ಸಿಗೆ ಹಾಕೋದ್ರಿಂದ ದೊಡ್ಡ ದೊಡ್ಡ ಪೀಸನ್ನೇ ಕಟ್ ಮಾಡಿ ಹಾಕಿ ಮಿಕ್ಸಿಗೆ ಹಾಕಿದರೆ ಇದು ಸಣ್ಣ ಆಗ್ತದೆ. ಮತ್ತು ಚಿಕ್ಕದಾಗಿ ತುರಿದಬೇಕು ಅಂತ ಏನಿಲ್ಲ, ನೀವು ಸಹ ಬೇಕಿದ್ರೆ ತುರಿದು ತಗೊಳ್ಳಿ. ತುರಿದ್ರೆ ಈ ಕಪ್ಪು ಇರೋದೆಲ್ಲ ತೆಗೆದು ಹಾಕಿ. ಇವಾಗ ಇದು ನೋಡಿ, ಚಿಕ್ಕದಾಗಿ ಇಷ್ಟು ಕಟ್ ಮಾಡಿಕೊಂಡು ನಾನು ಮಿಕ್ಸಿಗೆ ಹಾಕ್ಕೊಳ್ತೀನಿ. ನೋಡಿ, ಮಿಕ್ಸಿಗೆ ಹಾಕ್ಕೊಳ್ವ. ಇದನ್ನು ಮಿಕ್ಸಿಗೆ ಹಾಕಿ ಸಣ್ಣ ಕಡ್ಕೊಳ್ವ. ಇದು ತೆಂಗಿನಕಾಯಿ ಹೊಟ್ಟೆಗೆ ಹಾಕಿದರೆ ಇದು ಸಣ್ಣ ಆಗಿ ಬರೋದಿಲ್ಲ, ಅದು ಸಿಗೋದಿಲ್ಲ. ಹಾಗೆ ಸ್ವಲ್ಪ ನೀರು ಹಾಕಿ ನೋಡಿ, ಹೀಗೆ ಎಷ್ಟು ವೈಟ್ ಬಂದಿದೆಲ್ಲ ಚೆಂದ ಮಾಡಿ. ಅದಕ್ಕೆ ಇದನ್ನು ಈಗ ಕಡ್ಕೊಂಡು ಇದಕ್ಕೆ ನಾವು ಈಗ ಅಕ್ಕಿ ಹಾಕ್ಕೊಳ್ವ. ನಾನು 2 ಸರ್ತಿಯಾಗಿ ಕಡಿಯುವಂಥ 2 ಸರ್ತಿ ಅಕ್ಕಿ ಹಾಕ್ಕೊಳ್ತಿದ್ದೀನಿ. ಇದಕ್ಕೆ ಅನ್ನ ಎಂತ ಸಹ ಹಾಕೋದು ಬೇಡ. ಹೀಗೆ ಮೆದುವಾಗಿ ದೋಸೆ ಬರ್ತದೆ. ಅದಕ್ಕೊಂದು ಬೇರೆ ಒಂದು ಇಂಗ್ರೀಡಿಯೆಂಟ್ಸ್ ಹಾಕ್ತಾಯಿದ್ದೀನಿ. ನಿಮ್ಗೆ ಸಹ ತೋರಿಸ್ಕೊಡ್ತೀನಿ. ನೋಡಿ, ಈ ಥರ ಕಡಿತಿದ್ದೀನಿ. ನೋಡಿ, ಈ ಥರ ಬೇಕು ಕಡಿಲಿಕ್ಕೆ. ಇದನ್ನು 2 ಸಲ ಟ್ರಿಪ್ಪಲ್ಲಿ ಮಾಡಿಕೊಂಡು ಕಡಿದ್ಕೊಂಡು ತಗೊಂಡು ಬಂದ. ನೋಡಿ, ಹೀಗೆ ಇದನ್ನು ಕಡಿದ ನಂತರ ಸ್ವಲ್ಪ ನೀರು ಹಾಕಿ, ನಾವು ಒಂದು ಅರ್ಧ ಲೋಟ ನೀರು ಹಾಕಿ ಅದನ್ನು ಸಹ ಹಾಕಿ ಜಾರಲ್ಲಿ ತೊಳೆದು ಇದಕ್ಕೆ ಹಾಕ್ಕೊಳ್ಳುವ. ಇದನ್ನು ಹೀಗೆ ಮಿಕ್ಸ್ ಮಾಡಬೇಕು. ಉಪ್ಪು ಹಾಕೋದು ಬೇಡ. ಉಪ್ಪು ನಾವು ಬೆಳಿಗ್ಗೆ ಹಾಕುವ. ಇದು ರಾತ್ರಿಯಿಂದ ಕಡ್ದಿಟ್ಟು ನಿಮಗೆ ಬೆಳಿಗ್ಗೆ ಸಹ ಮಾಡ್ಬೋದು. ಬೆಳಿಗ್ಗೆ ಸಹ ಕಡ್ದು ಮಾಡ್ಬೋದು. ಅದು ಬೇರೆ ಥರ ಟೇಸ್ಟ್ ಬರ್ತದೆ. ನೋಡಿ, ಈಗ ಒಂದು ಕಡ್ದು ಇದನ್ನು ಈಗ ಚೆಂದ ಮಾಡಿ ಮಿಕ್ಸ್ ಮಾಡುವಾಗ ನಾವು ಕೈಯಲ್ಲಿ ಸಹ ಮಾಡ್ಬೋದು, ಚಮಚದಲ್ಲಿ ಸಹ ಮಾಡ್ಬೋದು. ನಿಮಗೆ ಹೇಗೆ ಅನುಕೂಲ ಆಗುತ್ತೆ ಹಾಗೆ ಮಾಡಿ. ಹೀಗೆ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ, ಅದ್ರ ಮೇಲೆ ಸ್ವಲ್ಪ ಇನ್ನೊಂದು ಚಿಕ್ಕದಾದ ಪ್ಲೇಟ್ ಮುಚ್ಚಿ ಬದಿಯಲ್ಲಿ ಇಡುವ. ಇದರಲ್ಲಿಟ್ಟು ಮುಚ್ಚಿ ಬಿಡುವ. ಅದನ್ನು ಗಾಳಿ ಹೋಗದ ಹಾಗೆ ಒಳ್ಳೆ ಟೈಟ್ ಮಾಡಿ ಮುಚ್ಚಿಡಿ. ಇದು ನೋಡಿ, ನಾನು ಬೆಳಿಗ್ಗೆ ಆಗಿದೆ, ಎಷ್ಟು ಒಳ್ಳೆ ಉಬ್ಬಿ ಬಂದಿದೆ. ನೋಡಿ, ಎಷ್ಟು ಒಳ್ಳೆ ಉಬ್ಬಿ ಬಂದಿದೆ ಅಂದರೆ ನಾವು ಉದ್ದಿನ ಬೇಳೆ ಎಂತ ಸಹ ಹಾಕಲಿಲ್ಲ, ಆದರೆ ಸಹ ಬ್ರೆಡ್ಡಿನಾಗಿ ಉಬ್ಬಿ ಬಂದಿದೆ. ನೋಡಿ, ಎಷ್ಟು ಒಳ್ಳೆ ಬಂದಿದೆ. ನೋಡಿದ್ರಾ? ಹೀಗೆ ಇದನ್ನೀಗ ತೆಗೆದಿಟ್ಕೊಳ್ವ. ನಾವು ಇದನ್ನೀಗ ತೆಗೆದಿಟ್ಕೊಳ್ವ. ಇದಿಟ್ಕೊಂಡು ನೋಡಿ, ಅರ್ಧ ಲೋಟೆ ಅಷ್ಟು ಹಾಲು ಇಟ್ಕೊಂಡಿದ್ದೀನಿ ನಾನು. ಅದಕ್ಕೆ 1 ಸ್ಪೂನ್ ಸಕ್ಕರೆ ಹಾಕಿದ್ದೀನಿ. ಇದನ್ನು ಚೆಂದ ಮಾಡಿ ಕುದಿಬೇಕು. ಹಾಲು ನೋಡಿ, ಈ ಥರ ಕುದಿಬೇಕು. ಬಿಸಿ ಇರಬೇಕು. ಕುದಿಯುವಾಗ ನಾವು ಹಾಲು ಬಿಸಿ ಮಾಡಿಟ್ಟದ್ದು ಹಾಲು ಉಂಟಲ್ಲ, ನಾವು ಕಡ್ದಿಟ್ಟ ದೋಸೆ ಹಿಟ್ಟಿಗೆ ಉಂಟಲ್ಲ, ಈ ಹಾಲು ಹಾಕಿ ಮಿಕ್ಸ್ ಮಾಡಬೇಕು. ಬಿಸಿಯೇ ಇರಬೇಕು. ಈಗ ಹಾಲು ಹಾಕಿ ಮಿಕ್ಸ್ ಮಾಡಬೇಕು. ನೋಡಿ, ಚೆಂದ ಮಾಡಿ ಈಗ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಇದ್ದ ಹಾಲೆಲ್ಲ ಹಾಕಿ ನಾನು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಹೀಗೆ ಮಿಕ್ಸ್ ಮಾಡ್ಕೊಳ್ಳುವ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಹಾಕುವ. ನಾವು ಉಪ್ಪು ಹಾಕಿ ಒಂದು ಸಲ ಮಿಕ್ಸ್ ಮಾಡುವ. ಉಪ್ಪು ಸ್ವಲ್ಪ ಕರಗುವ ಹಾಗೆ. ನೋಡಿ, ಹೀಗೆ ಬಂದ ರೆಡಿ ಆಯ್ತು ನಮ್ಮದೀಗ. ನೋಡಿ, ದೋಸೆ ಹಿಟ್ಟು ಬಂದ ಅಂತ ಹೇಳಿದೆ. ದೋಸೆ ಹಿಟ್ಟು ರೆಡಿ ಆಯಿತು. ನೋಡಿ, ಇದಕ್ಕೆ ನಾನು ಒಂದು ಚಿಕ್ಕದು ಬೌಲ್ ತೊಗೊಂಡು 2 ಸ್ಪೂನ್ ತುಪ್ಪ ಹಾಕೊಳ್ಳುವ. ನಿಮ್ಮ ಹತ್ರ ತುಪ್ಪ ಇಲ್ಲದ್ರೆ ಎಣ್ಣೆ ಹಾಕ್ಕೊಳ್ಳಿ. ನಾನು ತುಪ್ಪ ಉಂಟಂತ ತುಪ್ಪ ಹಾಕ್ತಿದ್ದೀನಿ. ಎಣ್ಣೆ ತುಪ್ಪ 2 ಸಹ ಓಕೆ. ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಒಳ್ಳೆ ಮಾಡಿ ಮಿಕ್ಸ್ ಮಾಡುವ. ತುಪ್ಪ ನೀರು ಮತ್ತು ಮಿಕ್ಸ್ ಆಗಬೇಕು. ನೋಡಿ, ಹೀಗೆ ತುಪ್ಪ ಒಳ್ಳೆ ಮಾಡಿ ಮಿಕ್ಸ್ ಮಾಡ್ಕೊಳ್ಳುವ. ಎಣ್ಣೆ ತುಪ್ಪ 2 ಸಹ ಮಿಕ್ಸ್ ಮಾಡಿಕೊಂಡು ಒಂದು ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಂಡು, ಫುಲ್ ಮಿಕ್ಸ್ ಆಗೋದಿಲ್ಲ, ಹೀಗೆ ಅರ್ಧ ಮಿಕ್ಸ್ ಆದರೆ ಇಷ್ಟು ಸಹ ಓಕೆ. ಇಷ್ಟು ಮಿಕ್ಸ್ ಆದರೆ ನೋಡಿ, ಇದು ರೆಡಿಯಾಗಿ ಸಿಕ್ಕಿದೆ. ನಾನಿಲ್ಲಿ ನಾನ್ ಸ್ಟಿಕ್ ತವ ಇಟ್ಕೊಂಡಿದ್ದೀನಿ. ನಿಮ್ಮ ಹತ್ರ ಬಾಣಲೆ ಇದ್ರೂ ಸಹ ಓಕೆ. ನೋಡಿ, ಬಿಸಿ ಇರಬೇಕು. ತಮಗೆ ನಾನ್ ಸ್ಟಿಕ್ ತವ ಉಂಟಲ್ಲ, ಬಿಸಿ ಇರಬೇಕು. ಬಿಸಿ ಇದ್ದಾಗ ಇದನ್ನು ನಾವು ತುಪ್ಪ ಹಾಕುವಾಗ ಅದು ಸ್ಲೋ ಮಾಡ್ಕೊಳ್ಬೇಕು. ಸ್ಲೋ ಮಾಡಿ 2 ದೊಡ್ಡ ಚಮಚದಲ್ಲಿ 2 ಚಮಚ ನಾವು ಹಿಟ್ಟನ್ನು ಹಾಕ್ಕೊಳ್ಳುವ. ಹಾಕಿ ಮುಚ್ಚಿಡುವ. ಮುಚ್ಚಿಟ್ಟು ನೋಡಿ, ತೆಗಿವಾಗ ನೋಡಿ ಎಷ್ಟು ಒಳ್ಳೆ ದೋಸೆ ಅಂತ ಹೇಳಿದರೆ ಉಂಟಲ್ಲ, ಹತ್ತಿಯಾಗಿ ಉಂಟು. ನೋಡಿ, ಏನು ತೆಗೆಯೋದೇ ಬೇಡ, ಅಷ್ಟು ತೆಳುವಾಗಿ ಎಷ್ಟು ಚೆಂದಾಗಿ ಬಂದಿದೆ.
ಹತ್ತಿ ಥರ ಉಂಟು ದೋಸೆ. ನಾನು ಇನ್ನೊಂದು ತೋರಿಸ್ತೇನೆ ನೋಡಿ. ಅಷ್ಟು ಸೂಪರಾಗಿ ಬಂದಿದೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗಾಗ್ತದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಆದರೆ ಒಂದು ಎಲ್ಲಿಂದ ನೋಡ್ತಾ ಇದ್ದೀರಾ ಅಂತ ಒಂದು ಕಮೆಂಟ್ ಮಾಡಿ, ಒಂದು ಲೈಕ್ ಕೊಡೋದಂತೂ ಮರಿಲೇಬೇಡಿ. ಇನ್ನೊಂದು ಇಷ್ಟ ಆಗೋ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಹೀಗೆ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಎಲ್ಲರಿಗೂ ಇನ್ನೊಮ್ಮೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.